ಗುಬ್ಬಚ್ಚಿಗೂಡು ಪ್ರಸ್ತುತ ಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಕಂಬಳ ಲೋಕದ ನಂದಾದೀಪ ನಂದಳಿಕೆ ಶ್ರೀಕಾಂತ್ ಭಟ್. ಪದವಿ ಪೂರ್ವ ಶಿಕ್ಷಣ ಮುಗಿಸಿ ನಂದಳಿಕೆಯಿಂದ ಮಣಿಪಾಲಕ್ಕೆ ಉದ್ಯೋಗ ಅರಸಿಕೊಂಡು ಬಂದು ಕೆಲಸಕ್ಕೆ ಸೇರಿ ಯಜಮಾನರ ಮನಗೆದ್ದು ಕೆಲಸ ಮಾಡಿದ ಹೋಟೆಲ್ನಲ್ಲಿಯೇ ಯಜಮಾನರಾಗಿ ಪ್ರಗತಿಪರ ಕೃಷಿಕರಾಗಿ ಹೈಟೆಕ್ ಹೈನೋದ್ಯಮ ಆರಂಭಿಸಿ ಯಶ ಕಂಡು ಸಾಕಿದ್ದ ಎಮ್ಮೆಗಳು ಗಂಡು ಕರುಗಳಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ ಆ ಕರುಗಳನ್ನು ಸಾಕಿ ತರಬೇತಿಗೊಳಿಸಿ ಕಂಬಳ ಕೂಟಗಳಿಗೆ ಪಾದಾರ್ಪಣೆ ಮಾಡಿ ಸಾಂಪ್ರದಾಯಿಕ ಕಂಬಳ ಹಾಗೂ ಆಧುನಿಕ ಜಿಲ್ಲಾ ಕಂಬಳಗಳಲ್ಲಿ ಬಹುಮಾನ ಪಡೆಯುತ್ತಿರುವ ನಂದಳಿಕೆ ಶ್ರೀಕಾಂತ್ ಭಟ್ ರವರ ಯಶೋಗಾಥೆ ಇದು. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ನಂದಳಿಕೆ ಭುಜಂಗರಾವ್ ಮೋಹಿನಿ ದಂಪತಿ ಪುತ್ರರಾದ ಶ್ರೀಕಾಂತ್ ಭಟ್ ರವರು ಮಾರ್ಚ್ 15, 1975 ಜನಿಸಿದರು. ಕೃಷಿ ಬದುಕಿನೊಂದಿಗೆ ಖುಷಿ ಕಂಡು ಬೆಳ್ಮನ್ನಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡೆದು ಉದ್ಯೋಗ ಅರಸಿ ಮಣಿಪಾಲಕ್ಕೆ ಬಂದರು. ಹೋಟೆಲ್ನಲ್ಲಿ ಕೆಲಸ ಮಾಡಲು ಅವಕಾಶ ಸಿಕ್ಕಿ ಪ್ರಾಮಾಣಿಕತೆಯಿಂದ ದುಡಿದು ಇಗ್ನೋ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಾಣಿಜ್ಯ ಪದವಿ ಪಡೆದು ಯಜಮಾನರ ಮನಗೆದ್ದರು. ಮುಂದಿನ ದಿನಗಳಲ್ಲಿ ಯಜಮಾನರು ಹೋಟೆಲ್ ವ್ಯವಹಾರವನ್ನು ನಂದಳಿಕೆ ಶ್ರೀಕಾಂತ್ ಭಟ್ ರವರಿಗೆ ಹಸ್ತಾಂತರಿಸಿ ಶುಭವಾಗಲಿ ಎಂದು ಹಾರೈಸಿದ ಪರಿಣಾಮ ಶ್ರೀಕಾಂತ್ ಭಟ್ ರವರು ಇಂದು ಹೋಟೆಲ್ ಉದ್ಯಮದಲ್ಲಿ ಸೈ ಅನಿಸಿಕೊಂಡಿದ್ದಾರೆ. ನಂದಳಿಕೆ ಶ್ರೀಕಾಂತ್ ಭಟ್ ರವರು 2005ರಲ್ಲಿ ರಚನಾರವರನ್ನು ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ಹೈನೋದ್ಯಮಕ್ಕೆ ಮನಸ್ಸು ಮಾಡಿ ದನ ಮತ್ತು ಎಮ್ಮೆಗಳನ್ನು ಸಾಕಿ ಕ್ಷೀರ ಕ್ರಾಂತಿ ಮಾಡಿ ಎಲ್ಲರ ಹುಬ್ಬೇರಿಸಿದ್ದ ಭಟ್ರು ಸಾಕಿದ್ದ ಎಮ್ಮೆಗಳು ಗಂಡು ಕರುಗಳಿಗೆ ಜನ್ಮ ನೀಡಿದ ಸಂದರ್ಭ ಆ ಕರುಗಳಿಗೆ ಓಟಗಾರಿಕೆಯ ತರಬೇತಿ ನೀಡಿ ಸಾಂಪ್ರದಾಯಿಕ ಕಂಬಳಗಳಿಗೆ ನೇಗಿಲು ಕಿರಿಯ ವಿಭಾಗದಲ್ಲಿ ಪಾದಾರ್ಪಣೆ ಮಾಡಿ ಯಶಸ್ಸು ಕಂಡು ಆಧುನಿಕ ಕಂಬಳಗಳಿಗೂ ಮನೆಯ ಕೋಣಗಳನ್ನು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಗಮನ ಸೆಳೆದರು. ಮಣಿಪಾಲದಲ್ಲಿ ತೆಗೆದುಕೊಂಡ ಜಾಗವನ್ನು ಹಚ್ಚ ಹಸಿರಿನಿಂದ ನಳನಳಿಸುವಂತೆ ಮಾಡಿ ತೆಂಗು, ಕಂಗು, ಬಾಳೆ, ಕರಿಮೆಣಸು, ಕಾಡು ಉತ್ಪತ್ತಿ ಗಿಡಗಳನ್ನು ಬೆಳೆಯುವುದರ ಜೊತೆಗೆ ಕಂಬಳ ಕೋಣಗಳಿಗೆ ಸುವ್ಯವಸ್ಥಿತವಾದ ಹಟ್ಟಿ ನಿರ್ಮಾಣ ಮಾಡಿದರು. ಕೋಣಗಳಿಗೆ ತರಬೇತಿ ನೀಡಲು ಒಂಟಿಕರೆ, ಈಜಾಡಲು ಈಜುಕೊಳ ನಿರ್ಮಿಸಿ ಕಂಬಳ ಲೋಕದಲ್ಲಿ ಗಮನ ಸೆಳೆದರು. ರಸ್ತೆ ಅಪಘಾತಕ್ಕೆ ಒಳಗಾದಾಗ ಹೈನೋದ್ಯಮಕ್ಕೆ ಗುಡ್ ಬೈ ಹೇಳಿ ಅದರ ನೆನಪಿಗಾಗಿ ಅವರ ಜಾಗದಲ್ಲಿ ಅಲ್ಲಲ್ಲಿ ದನ, ಕರು, ಎತ್ತುಗಳ ಪುತ್ಥಳಿ ನಿರ್ಮಿಸಿ ಖುಷಿ ಕಂಡರು. ಕಂಬಳ ನಿಲ್ಲುವ ಸ್ಥಿತಿ ಬಂದಾಗ ಹೋರಾಟಕ್ಕೆ ನೀಡಿದ ಬೆಂಬಲವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಕಂಬಳ ಭೀಷ್ಮ ಕೆ. ಗುಣಪಾಲ ಕಡಂಬರು. ಕ್ರೀಡಾರತ್ನ ಪ್ರಶಸ್ತಿ ಪಡೆದುಕೊಂಡ ಹಲವಾರು ಕಂಬಳ ಓಟಗಾರರು ಮನೆಯ ಕೋಣಗಳನ್ನು ಓಡಿಸಿದ್ದಾರೆ ಎಂದು ಹೇಳುತ್ತಾರೆ ಭಟ್ರು. ಹೊಸ ಓಟಗಾರರಿಗೂ ಅವಕಾಶ ನೀಡಿ ಅರಳುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಇವರ ಗುಣ ಹಲವರಿಗೆ ಇಷ್ಟವಾಗಿದೆ. ಸಾಂಪ್ರದಾಯಿಕ ಕಂಬಳ ಹಾಗೂ ಆಧುನಿಕ ಜಿಲ್ಲಾ ಕಂಬಳಗಳಲ್ಲಿ ಆತ್ಮೀಯರ ಹೆಸರಿನಲ್ಲಿ ಹಾಗೂ ಅವರ ಹೆಸರಿನಲ್ಲಿ ಕೋಣಗಳನ್ನು ಓಡಿಸಿ ಇಲ್ಲಿಯವರೆಗೆ 190ಕ್ಕಿಂತಲೂ ಅಧಿಕ ಬಹುಮಾನ ಪಡೆದ ಹೆಗ್ಗಳಿಕೆ ಇವರದ್ದು. ನೂರಾರು ಜನರಿಗೆ ಉದ್ಯೋಗ ನೀಡಿ ಅರಳುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ ಕಂಬಳ ಲೋಕದಲ್ಲಿ ಸಾಧನೆಗೈದ ಇವರನ್ನು ಹಲವಾರು ಸಂಘ ಸಂಸ್ಥೆಗಳು ಗುರುತಿಸಿ ಗೌರವಿಸಿದೆ. ನನ್ನ ಕಂಬಳ ಪಯಣದಲ್ಲಿ ಮಡದಿ ರಚನಾ ಶ್ರೀಕಾಂತ್ ಭಟ್, ಮಕ್ಕಳಾದ ನಮ್ರತಾ ಶ್ರೀಕಾಂತ್ ಭಟ್, ನವ್ಯತಾ ಶ್ರೀಕಾಂತ್ ಭಟ್ ರವರ ಸಹಕಾರ ಅಮೂಲ್ಯ ಎಂದು ಹೇಳುವ ಭಟ್ರು ಸಂಪೂರ್ಣ ತಂಡದ ಪರಿಶ್ರಮವನ್ನು ನೆನಪಿಸುತ್ತಾರೆ. ಕಂಬಳ ಲೋಕದಲ್ಲಿ ನಂದಾದೀಪದಂತೆ ಬೆಳಗುತ್ತಿರುವ ನಂದಳಿಕೆ ಶ್ರೀಕಾಂತ್ ಭಟ್ ರವರ ಪರಿಸರ ಪ್ರೀತಿ, ಕಂಬಳ ತುಡಿತ, ಸಾಮಾಜಿಕ ಧಾರ್ಮಿಕ ಕಳಕಳಿಗೆ ಪ್ರಶಸ್ತಿಗಳು ಅರಸಿಕೊಂಡು ಬರಲಿ ಎಂಬ ಆಶಯ ನಮ್ಮದು. ಇವರಿಗೆ ಶುಭವಾಗಲಿ.